ಹಲೋ, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಸೊ ಮಾರ್ನಿಂಗ್ 6:30 ಆಗಿದೆ. ಯಾವ ಲೊಕೇಶನಲ್ಲಿ ಶೂಟ್ ಮಾಡ್ತೀವಿ, ಆ್ಯಕ್ಚುಲಿ ಬೆಂಗಳೂರಲ್ಲೇ ಶೂಟ್ ಮಾಡ್ತಾ ಇರೋದು. ಯಾವ ಲೊಕೇಶನಲ್ಲಿ ಶೂಟ್ ಮಾಡ್ತಿದ್ದೀವಿ, ಹೇಗೆ ಶೂಟ್ ಆಗುತ್ತೆ, ಸೊ ಎಲ್ಲನೂ ಅಪ್ಡೇಟ್ಸ್ ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕಾಸ್ಟ್ಯೂಮ್ ಆ್ಯಂಡ್ ಮೇಕಪ್ ಎಲ್ಲ ಆಗಿದೆ. ಮೇಕಪ್ ಮಾಡೋದೆಲ್ಲ ಶೂಟ್ ಮಾಡಲಿಲ್ಲ. ಸೊ UB ಸಿಟಿಲಿ ಶೂಟ್ ಆಗ್ತಾಯಿದೆ. ವಿಡಿಯೋ ಶೂಟ್, ಫೋಟೋಶೂಟ್ ಎಲ್ಲ ಆಗ್ತಾಯಿದೆ. ಸೊ ಫಸ್ಟ್ ಕಾಸ್ಟ್ಯೂಮಲ್ಲಿ ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಮುಗಿತಾ ಬರ್ತಾಯಿದೆ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟು ಟಿಫನ್ ಎಲ್ಲ ಮಾಡಿಕೊಂಡು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಸೊ ಇವಾಗ ನಾವು ವಿಧಾನಸೌಧ ಹತ್ರ ಹೋಗ್ತಾಯಿದ್ದೀವಿ. ಇವಾಗ ವಿಧಾನಸೌಧದ ಶೂಟ್ ಮಾಡಬೇಕು. ತುಂಬ ಇವತ್ತು ಮಂಡೇ ಆ್ಯಂಡ್ ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ತುಂಬ ಟ್ರಾಫಿಕ್ ಇದೆ, ತುಂಬ ಜನ ಇರ್ತಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ವಿಧಾನಸೌಧಕ್ಕೆ ಬಂದು ನೋಡಿ, ಫುಲ್ ಫಂಕ್ಷನ್ ನಡೀತಾ ಇದೆ ವಿಧಾನಸೌಧ ಹತ್ರ. ಟ್ರಾಫಿಕ್ ಇದೆ, ಫಂಕ್ಷನ್ ಆಗ್ತಾ ಇದೆ. ಸ್ಟಾರ್ಟ್ ಆಯಿತು, ಪೋಸ್ ಕೊಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಯಾವ ಲೊಕೇಶನ್ ಹೋಗ್ತೀವಿ, ನೆಕ್ಸ್ಟ್ ಯಾವ ಕಾಸ್ಟ್ಯೂಮು ಎಲ್ಲ ನೋಡಬೇಕು. ಸೊ ತುಂಬ ಇದೆ, ಸಿಕ್ಕಾಪಟ್ಟೆ ಕಷ್ಟ ಶೂಟ್ ಮಾಡೋದಾಗಲಿ, ಟ್ರಾವೆಲ್ ಮಾಡೋದಾಗಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಶೂಟ್ ಆಗ್ತಾಯಿದೆ. ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಬಾಯ್. ಸೊ ನೆಕ್ಸ್ಟು ನಾವಿಲ್ಲಿ ಮಾಗಡಿ ರೋಡ್ ಹತ್ರ ಇರೋ ಕ್ವಾರೆ ಹತ್ರ ಬಂದಿದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ 4 ಅವರ್ಸ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಮಳೆ ಇವಾಗ ನಿಂತಿದೆ, ಇವಾಗ ಶೂಟ್ ಮಾಡ್ತಾಯಿದ್ದಾರೆ. ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಇದು ಮುಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಇದೆ, ಇನ್ನೊಂದು ಲೊಕೇಶನ್ನಿಗೆ ಹೋಗಬೇಕು. ಮಳೆ ಬರ್ತಿದ್ರೆ ಸಾಕು, ಹೋಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಕಾಸ್ಟ್ಯೂಮ್ ಆ್ಯಂಡ್ ಫೈನಲ್. ಸೊ ಹೇಗೆ ಕ್ವಾರೆ ಹತ್ರ ಅಂತೂ ನಿಜ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೊ ಅದಕ್ಕೆ ಈ ಲೊಕೇಶನಿಗೆ ಬಂದ್ವಿ. ಇವಾಗ ಇದು ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗಬೇಕು. ನೋಡೋಣ. ಓಕೆ, ಪ್ರೀ ವೆಡ್ಡಿಂಗ್ ಎಲ್ಲ ಫುಲ್ ನೀಟಾಗಿ ಮುಗೀತು. ಸೊ ಇವಾಗ ಊಟ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 9:30 ಆಗಿದೆ. ಸೊ ನಾನು ಹೀಗೆ ಊಟ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ಮಾರ್ನಿಂಗ್ ಆಂಧ್ರಾಗೆ ಹೋಗಬೇಕು. ಸೊ ಅಲ್ಲಿ ಹೇಗೆ ಇರುತ್ತೆ ಅಂತ ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಬರ್ತೀವಿ. ಓಕೆ, ಬಾಯ್, ಗುಡ್ ನೈಟ್, ಸಿ ಯು ಮಾರ್ನಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 5:30 ಆಗಿರ್ಬೋದು. ಸೊ ನೈಟ್ ನಿದ್ದೆ ಮಾಡೋಷ್ಟರಲ್ಲಿ 10:30 11 ಆಯಿತು. ಸೊ ಇವಾಗ 5:30 ಆಗಿರ್ಬೋದು, ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ನಮ್ಮ ಟ್ರೈನ್ ಇರೋದು 7:30ಗೆ. ಎದ್ದಿದ್ದೀವಿ. ಇವಾಗ ರೆಡಿಯಾಗಿ ಹೋಗಬೇಕು. ನಾನು ನಿಮಗೆ ಹೋಗ್ಬೇಕಿದ್ರೆ ಸಿಗ್ತೀನಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಆಂಧ್ರಕ್ಕೆ ಹೋಗುವ.
ಟೈಮ್ ಬಂದು 6:45 ಏನೋ ಆಗಿದೆ. ಸೊ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಆಲ್ರೆಡಿ ಅಲ್ಲೋಗಿ ಟಿಕೆಟ್ ತೊಗೊಂಡಿದ್ದಾಳೆ. ನಾವು 3 ಜನ ಹೋಗ್ತಾ ಇದ್ದೀವಿ ಇಲ್ಲಿಂದ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಗಾಯತ್ರಿ ಅಂತ. ಸೊ ನಾನು ಇವರು ಇನ್ನೊಬ್ಬರು ಹೇಮಾ ಅಂತ 3 ಜನನೂ ಹೋಗ್ತಿದ್ದೀವಿ. ಸೊ ನಮಗಿಂತ ಮುಂಚೆನೇ ಒಬ್ಳು ಬಂದು ಕೂತಿದ್ದಾಳೆ. ಇವಳು ಹೇಮಾ, ನಾನು ಇವಳು ಗಾಯಿ 3 ಜನನೂ ಇವಾಗ ಧರ್ಮಾವರಂಗೆ ಹೋಗ್ತಾ ಇದ್ದೀವಿ. ಲೋಕಲ್ ಟ್ರೈನಲ್ಲೇ ಹೋಗ್ತಿದ್ದೀವಿ. ಸೊ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ. ಸೊ ಲೋಕಲ್ ಟ್ರೈನಲ್ಲಿ ಇವಾಗ ನಾವು ಧರ್ಮಾವರಂಗೆ ರೈಡಲ್ಲಿ ಹೋಗ್ತಿದ್ದೀವಿ. ಧರ್ಮಾವರಂ ರೀಚ್ ಆದ್ವಿ. ಟೈಮ್ 12:45 ಆಗಿದೆ. ಸೊ 4 hours ಜರ್ನಿ. ಧರ್ಮಾವರಕ್ಕೆ ಬಂದ್ವಿ. ಇಲ್ಲಿಂದ ಇವಾಗ ನಾವು ಕ್ಲೈಂಟ್ ಮನೆಗೆ ಹೋಗ್ತೀವಿ. ಸೊ ಗಾಯ್ತಿದ್ದು ಮೇಕಪ್ ಆರ್ಡರು. ಸೊ ನಾನು ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಕ್ಲೈಂಟ್ ಮನೆಗೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಕ್ಲೈಂಟ್ ಮನೆಗೆ ಹೋದ್ಮೇಲೆ ಅಲ್ಲಿ ಹೇಗಾಗುತ್ತೆ, ಅಲ್ಲಿ ಯಾವ ಥರ ಬ್ರೈಡ್ ಎಲ್ಲ ಆಗುತ್ತೆ ಅಂತೆಲ್ಲ ನೋಡೋಣ. ಚೌಟ್ರಿಗೆ ಬಂದು ನಾವು ಧರ್ಮಾವರಂ ಚೌಟ್ರಿ. ಸೊ ಚೌಟ್ರಿ ನೇಮ್ ಗೊತ್ತಿಲ್ಲ ನನಗೆ. ಸೊ ಧರ್ಮಾವರಮಲ್ಲಿರೋ ಚೌಟ್ರಿ ಅಂತ ಗೊತ್ತು ಅಷ್ಟೇ. ಚೌಟ್ರಿ ನೇಮ್ ಗೊತ್ತಿಲ್ಲ. ಇನ್ನು ಬ್ರೈಡ್ ಬಂದಿಲ್ಲ. ಸೊ ನಾವು ಫಸ್ಟ್ ಬಂದ್ವಿ. ಇವಾಗ ನಾವಿಲ್ಲಿ ರೂಮ್ ಲೊಕೇಟ್ ಆಗಿ ಸೊ ಬ್ರೈಡ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಬ್ರೈಡ್ ಬಂದಿದ್ದ ತಕ್ಷಣ ಸೊ ಸ್ಯಾರಿ ಡ್ರಪ್ಪಿಂಗ್, ಹೇರ್ ಸ್ಟೈಲ್, ಬ್ರೈಡಿಗೆ ಯಾವ ಥರ ಬರುತ್ತೆ, ಯಾವ ಥರ ಲುಕ್ ಕ್ರಿಯೇಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ.
ಬ್ರೈಡ್ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಪ್ಪಿಂಗ್ ಮುಗೀತು. ಸೊ ಈ ಥರ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಊಟ ಮುಗಿಸ್ಕೊಂಡು ಮಾರ್ನಿಂಗ್ ನಾವು 5:30 ಎದ್ದೊಳ್ಬೇಕು. ಸೊ ಮಾರ್ನಿಂಗ್ ಮತ್ತೆ ನಾನು ಸಿಗ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಎದ್ದು ಇವಾಗ ಬ್ರೈಡಿಗೆ ರೆಡಿ ಮಾಡೋಕ್ಕೆ ಬಂದಿದ್ದೀವಿ. ಮಲಗಿದ್ದೆ 1:30. ಬ್ರೈಡಿಗೆ ಮತ್ತೆ ಸ್ಯಾರಿ ಡ್ರಪ್ಪಿಂಗ್ ಮಾಡಿ ಮಲಗಿದ್ದು 1:30 ಆಯಿತು. ಸೊ 5 o'clock ಎದ್ದು ಸ್ಯಾರಿ ಡ್ರಪ್ಪಿಂಗ್ ಆಯಿತು. ಸ್ಯಾರಿ ಡ್ರಪ್ಪಿಂಗ್, ಹೇರ್ ಸ್ಟೈಲ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಟ್ರೈನ್ 1:30 ಇದೆ. ಸೊ 1:30ಗೆ ನಾವು ಟ್ರೈನಿಗೆ ಹೋಗಬೇಕು. ಸೊ ಅಲ್ಲಿವರೆಗೂ ರೆಸ್ಟ್ ಮಾಡಬೇಕು. ಇಲ್ಲಿಂದ ನಾವು 11:30ಗೆ ಚೌಟ್ರಿನ ಬಿಡ್ತಿದ್ದೀವಿ. ಸೊ ಚೆಕ್ಔಟ್ ಆಗಿ ನಾವು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್. ಮತ್ತು ನನಗೆ ನಾಳೆ ಈವೆಂಟ್ ಇದೆ. ಸೊ ನಾಳೆ ಮತ್ತೆ ಹೋಗಬೇಕು. ಇದು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿವಸದ ಬ್ಲಾಗ್ ಆಗಿತ್ತು. ಸೊ ಈ ಥರ ಮೇಕಪ್ ಆರ್ಟಿಸ್ಟ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ನಾವು ಸೊ ಇವಾಗ ಓಡಾಡ್ತಿದ್ದೀವಿ. ಈ ಥರ ಎಲ್ಲ ಸ್ಟ್ರಗಲ್ ಇರುತ್ತೆ. ಮೇಕಪ್ ಆರ್ಟಿಸ್ಟ್ ಅಂದರೆ ಸುಮ್ಮನೆ ಇಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಅಂದರೆ ಹಿಂಗೆ ಬಂದಿದ ತಕ್ಷಣ ಏನು ಅವ್ರಿಗೆ 3 hour ಕೆಲಸ ಮಾಡಿದ ತಕ್ಷಣ 15,000 ರೂಪಾಯಿ ಸಂಬಳ 15,000 ರೂಪಾಯಿ ತೊಗೊಂಡ್ಬಂದ್ಬಿಡ್ತಾರೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಸೊ ಆ 3 hour ನಾವು ಎಷ್ಟು ಕಷ್ಟಪಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಸೊ ಯಾವುದೂ ಈಸಿ ಅಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.